ಅಂಕಗಳೊಂದಿಗೆ ಪ್ರಜ್ಜು ಖಾತೆ ಆರಂಭಗೊಳಿಸ್ತಾ ಪ್ರಜ್ಜು ಭರವಸೆಯ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ಡಿಫೆನ್ಸ್ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಾಗ ಹಿಡಿತಗಾರಿಕೆ ವಿಭಾಗದಲ್ಲಿ ಅತ್ಯಂತ ಅಚ್ಚುಕಟ್ಟಿನ ಹಿಡಿತ. ನಾಸಿರ್ ಅಮ್ಮಿ ಬಹಳಷ್ಟು ಪಂದ್ಯಾಕೂಟಗಳನ್ನು ಆಡಿ ಅನುಭವ ಇರುವಂಥ ಆಟಗಾರ, ಪಂದ್ಯಾಟದ ಚಿತ್ರಣವನ್ನು ಬದಲಿಸುವ ಸಾಮರ್ಥ್ಯವುಳ್ಳಂಥ ಆಟಗಾರ ನಾಸಿರ್ ಅಮ್ಮಿ ಅತ್ಯಂತ ಶಿಸ್ತುಬದ್ಧ, ಅತ್ಯಂತ ಜಾಣ್ಮೆಯ ಆಟವನ್ನು ಪ್ರದರ್ಶಿಸಬಲ್ಲಂಥ ಆಟಗಾರ. ಅಂಕ ಗಳಿಸುವ ಪ್ರಯತ್ನಗಳಾದರೂ ಸಾಗಿ ಬಂದ್ರೆ ಮತ್ತೆ ಬಿಗಿ ಹಿಡಿತ ಮುಖೇನವಾಗಿ ಅಂಕಗಳ ಗಳಿಕೆಯನ್ನ ಹೆಚ್ಚಿಸಿಕೊಳ್ತಾ ಇದೆ. ತ್ರಿವಳಿ ಆಟಗಾರರನ್ನ ಮಾತ್ರ ಬಾಕಿ ಉಳಿದುಕೊಂಡವರಂತೆ ರತನ್ ದಾಳಿಯನ್ನು ಸಂಘಟಿಸಿಕೊಂಡಂತ ಆಟಗಾರ. ಬಹಳಷ್ಟು ಪಂದ್ಯಾಕೂಟಗಳನ್ನು, ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾಕೂಟಗಳನ್ನು ಆಡಿದಂಥ ಅನುಭವ ರತನ್ಗೆ. ಎಂಬಿ ಗ್ರೂಪ್ಸ್ ತಮ್ಮ ಪಾರುಪತ್ಯವನ್ನು ಮೆರಿತಾ ಇದೆ. ಥರ್ಡ್ ರೈಡ್ ಮಾಡು ಇಲ್ವೇ ಮಡಿ ದಾಳಿಯನ್ನು ಸಂಘಟಿಸಲು ಬಂದಂತ ಆಟಗಾರ ಯಾಸಿರ್ ಅಮ್ಮಿ. ಟ್ಯಾಕಲ್ ಆಗುವ ಭರವಸೆಯನ್ನು ಮೂಡಿಸಿದಂತ ಆಟಗಾರ ಅಂಕವಾಗಿ ಮಾರ್ಪಟ್ಟಾಗ ಈ ಹಂತದಲ್ಲಿ ದೇವುವಿನ ಹೆಗಲ ಮೇಲೆ ದಾಳಿಯ ಜವಾಬ್ದಾರಿ ಅವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತೆ ಸಂಪೂರ್ಣ ಆಟಗಾರನ ಒಳ ತುಂಬಿಸುವಂತ ಜವಾಬ್ದಾರಿ ದೇವುವಿನ ಹೆಗಲ ಮೇಲಿದೆ. ಪ್ರಜ್ಜು ದಾಳಿಯ ಜವಾಬ್ದಾರಿಯನ್ನು ಪ್ರಜ್ಜು ತೆಗೆದುಕೊಳ್ತಾ ಇದ್ರ ಅವಳಿ ಆಟಗಾರರು ಉಳಿದುಕೊಂಡಿರುವಂತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ಗೆ ಬಲಿಯಾಗ್ತಾರ ಅಥವಾ ಪ್ರಜ್ಜು ಅಂಕ ಗಳಿಸಿ ಹೋಗ್ತಾರ? ಎದೆ ಬಡಿಸುವ ಹೆಚ್ಚುವಂತಹ ಸಮಯ. ಅವಳಿ ಆಟಗಾರರು ಜಾಣ್ಮೆಯ ಆಟವನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಕಾದು ನೋಡ್ಬೇಕಾಗಿದೆ. ಜೂನಿಯರ್ ತಾರೆಗಳಿಂದ ಸೀನಿಯರ್ ಆಟಗಾರನ ಬಂಧನವಾಗ್ತಾ ಇದೆ. ಅವಳಿ ಅಂಕಗಳ ಗಳಿಕೆಯೊಂದಿಗೆ ಗೆಲುವಿನ ಆಸೆಯನ್ನು ಜೀವಂತವಾಗಿ ಇರಿಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಸಾಗಿಸಿಕೊಳ್ತಾ ಇದ್ರ ಮತ್ತೆ ದೇವು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಕಳೆದ ಬಾರಿ ಬೋನಸ್ ಅನ್ನು ಪಡೆದುಕೊಂಡಂತ ದೇವು ಈ ಬಾರಿ ಯಾವ ರೀತಿಯಾಗಿ ತಮ್ಮನ್ನು ತಾವು ಪರಿಚಯಿಸಿಕೊಳ್ತಾರೆ? ತ್ರಿವಳಿ ಆಟಗಾರರು ಬಾಕಿ ಉಳಿದಿದ್ದಾರೆ. ಈ ಹಂತದಲ್ಲಿ ರತನ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ದೇವು ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಸೂಪರ್ ಟ್ಯಾಕಲ್ ಮುಖೇನವಾಗಿ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಗೆಲುವಿನ ಆಸೆಯನ್ನ ಜೀವಂತವಾಗಿರಿಸಿಕೊಳ್ತಾ ದೇವುವಿನ ದಾಳಿ ಮತ್ತೆ ಆರಂಭಗೊಳ್ಳುತ್ತಾ ಇದೆ. ದೇವು
ದಾಳಿಗಾರಿಕೆ ವಿಭಾಗದಲ್ಲಿ ಅಷ್ಟೊಂದು ಅಂಕ ಗಳಿಸಲು ಸಾಧ್ಯವಾಗದೇ ಇದ್ರೂ ಕೂಡ ಡಿಫೆನ್ಸ್ ವಿಭಾಗದಲ್ಲಿ ಅತ್ಯಂತ ಸುಂದರವಾಗಿ ಸೂಪರ್ ಟ್ಯಾಕಲ್ಗಳಿಗೆ ಸಹಕಾರಿ ಮಾಡಿಕೊಳ್ತಾ ಅತ್ಯಂತ ಜಾಣ್ಮೆಯ ಆಟವನ್ನು ಪ್ರದರ್ಶಿಸಿಕೊಳ್ತಾ ಯಾಸಿರ್ ಅಮ್ಮಿಯ ಹೆಗಲ ಮೇಲೆ ದಾಳಿಯ ಜವಾಬ್ದಾರಿಯನ್ನು ಹೊರಿಸಿಕೊಳ್ತಾ ಇದಕ್ಕೆ ಹೇಳೋದು ಅಮ್ಮಿ ಚಾಣಾಟಗಾರ ಅಂತ. ಬಹಳಷ್ಟು ಸುಂದರ ರೀತಿಯಲ್ಲಿ ಅಂಕ ಗಳಿಕೆಯನ್ನ ಸಾಧ್ಯ ಮಾಡಿಕೊಳ್ತಾ ಇದ್ರೆ. ಆರು 5ರಲ್ಲಿ ಪಂದ್ಯಾಟ. ಆರು 5ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಥರ್ಡ್ ರೈಟ್, ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ದೇವುವಿನ ಹೆಗಲ ಮೇಲೆ ಮಾಡು ಇಲ್ಲವೇ ಮಡಿ ದಾಳಿ ಸಂಘಟನೆಯಾಗಿದೆ. ಸಂಘಟಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಈ ಹಂತದಲ್ಲಿ ದೇವು ಅಂಕ ಗಳಿಸ್ತಾರ, ಸೀನಿಯರ್ ಆಟಗಾರರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾರ, ಕಾದು ನೋಡಬೇಕಾಗಿದೆ. ದೇವಿನ ಚುರುಕಿನ ಪಾದಚಲನೆಯೊಂದಿಗೆ ಆಹಾ ಅಮ್ಮಿ ಆಹಾ ಬಹಳಷ್ಟು ಸುಂದರ ಗತಿಯಲ್ಲಿ ಸ್ಥಿತಿಗತಿಗಳಲ್ಲಿ ಅಂಕ ಗಳಿಕೆಯನ್ನ ಸಾಧಿಸಿಕೊಳ್ತಾ ಇದ್ರೆ. ಭರವಸೆ ಆಟಗಾರ ದೇವುವಿನ ಬಂಧನವಾಗ್ತಾ ಇದ್ರೆ ಮತ್ತೆ ಅವಳಿ ಆಟಗಾರ ಬಾಕಿ ಉಳಿದುಕೊಂಡಿರುವಂತೆ ರತನ್ ದಾಳಿ ಸಂಘಟನೆ ಆಗ್ತಾ ಇದೆ. ಈ ಮೂಲಕ ರತನ್ ಹಿರಿಯ ಅನುಭವಿ ಆಟಗಾರ ತಮ್ಮ ಚಾಣಾಕ್ಷರಿ ರೀತಿಯನ್ನ ಈ ಹಂತದಲ್ಲಿ ತೋರ್ಪಡಿಸಿಕೊಳ್ತಾ ಏಕಮಾತ್ರ ಆಟಗಾರ ಬಾಕಿ ಉಳಿದುಕೊಂಡಿರುವಂತ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಪಂದ್ಯಕೂಟದ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಎಂಬಿ ಗ್ರೋವ್ಸ್ ಹಿಡಿತಗಾರಿಕೆ ವಿಭಾಗದಲ್ಲಿ ಕಾರ್ನರ್ ವಿಭಾಗದಲ್ಲಿ ಬಹಳಷ್ಟು ಸುಂದರವಾದ ಟ್ಯಾಕಲ್ ಮೂಡಿ ಬಂತು. 1+2 3 ಪಾಯಿಂಟ್ಸ್. 11-5ರಲ್ಲಿ ಪಂದ್ಯಾಟ. ಪ್ರಜ್ಜು ಮತ್ತೆ ದಾಳಿಯನ್ನ ಸಂಘಟಿಸಿಕೊಂಡಂತ ಆಟಗಾರ ಕೂಟದ ತದನಂತರದ ಪಂದ್ಯಾಟಕ್ಕಾಗಿ ಮೊದಲ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಫಾರ್ಮರ್ಸ್ ಗ್ರೂಪ್ ಬಾಳೆಗ್ರಾಮ ವಿರುದ್ಧವಾಗಿ ಸಿಂಹಗದ್ದೆ ಲಯನ್ಸ್. ಫಾರ್ಮರ್ಸ್ ಗ್ರೂಪ್ ಬಾಳೆಗ್ರಾಮ ವಿರುದ್ಧವಾಗಿ ಸಿಂಹಗದ್ದೆ ಲಯನ್ಸ್ ಇತ್ತಂಡಗಳಿಗೂ ಕೂಡ ಮೊದಲ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಸಿಂಹನಗದ್ದೆ ಲಯನ್ಸ್ ಕೊಂಚ ಗೊಂದಲಗಳ ನಡುವೆ ಕೂಡ ಪಂದ್ಯಾಟ ಮುಂದುವರಿತಾ ಇದೆ. ರತನ್ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. 11-6 11-6 ಇನ್ ಫೇವರ್ ಆಫ್ BM ಗ್ರೂಪ್ಸ್. ರತನ್ ಚಾರ್ಜ್ ಮಾಡಿದಂತ ವೇಳೆಯನ್ನು ಗಮನಿಸಿಕೊಳ್ತಾ ಇದ್ರೆ ತಮ್ಮ ಅನುಭವವನ್ನು ಸಾಕಷ್ಟು ಈ ಹಂತದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಕಬಡ್ಡಿ ರಂಗದಲ್ಲಿ ಹೆಸರು ಮಾಡಲು ಈಗಷ್ಟೇ ಪಾದಾರ್ಪಣೆ ಮಾಡಿದಂತಹ ಆಟಗಾರ ದೇವು.
ಆಹಾಹಾಹಾ. ಅತ್ಯಂತ ಸುಂದರವಾದ ಟ್ಯಾಕಲ್. 12-6 ಪಂದ್ಯಾಟ. ಮೊದಲಾರ್ಧದ ಉಪಾಂತ್ಯದ ವೇಳೆಯಲ್ಲಿ 12-6 ಪಂದ್ಯಾಟ ಸಾಗಿ ಬರ್ತಾ ಇದೆ. 13-6 13-6 ಪಂದ್ಯಾಟ ಸಾಗಿ ಬರ್ತಾ ಇದೆ. ಕೂಟದ ತದನಂತರದ ಪಂದ್ಯಾಟಕ್ಕಾಗಿ ದ್ವಿತೀಯ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ. ಫಾರ್ಮರ್ಸ್ ಗ್ರೂಪ್ ಬಾಳೆಗ್ರಾಮ ವಿರುದ್ಧವಾಗಿ ಸಿಂಹಗದ್ದೆ ಅಲಯನ್ಸ್. ಫಾರ್ಮರ್ಸ್ ಗ್ರೂಪ್ ಬಾಳೆಗ್ರಾಮ ವಿರುದ್ಧವಾಗಿ ಸಿಂಹಗದ್ದೆ ಅಲಯನ್ಸ್ ಹಿತ್ತಂಡಗಳಿಗೂ ಕೂಡ ತಯಾರಾಗಿ ಈ ಪಂದ್ಯ ಮುಗಿದ ತಕ್ಷಣ ಅಂಕಣದ ಒಳ ಪ್ರವೇಶಾತಿಯನ್ನು ಕಂಡುಕೊಳ್ಳಬೇಕು. ಹಲೋ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ NM ನಾಗೇಶ್, ಮಲೆನಾಡು ನಾಗರಿಕ ಹಿತರಕ್ಷಣಾ ವೇದಿಕೆ ಶೃಂಗೇರಿ ಕ್ಷೇತ್ರ ಇವರು ಬಂದಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನೆನಪಿನ ಕಾಣಿಕೆಯ ಮೂಲಕ ಕೊಡ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ. ಫಾರ್ಮರ್ಸ್ ಗ್ರೂಪ್ ಬಾಳೆಗ್ರಾಮ ವಿರುದ್ಧವಾಗಿ ಸಿಂಹಗದ್ದೆ ಅಲಯನ್ಸ್ ಎತ್ತಂಡಗಳಿಗೂ ಕೂಡ ಅಂತಿಮ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ. ಈ ಪಂದ್ಯಾಕೂಟ ಮುಗಿದ ತಕ್ಷಣ ಸಜ್ಜಾಗಿ ಅಂಕಣದ ಒಳ ಪ್ರವೇಶಾತಿಯನ್ನು ಕಂಡುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದಾವೆ. ಬಹಳಷ್ಟು ಸಮಯ ಮಿತಿ ಮೀರಿದೆ. 2:00 ಪ್ರಾರಂಭವಾಗಬೇಕಿದ್ದಂಥ ಪಂದ್ಯಾಕೂಟ ಸರಿಸುಮಾರು 5:30-6 ಗಂಟೆಯ ಸಮೀಪದಲ್ಲಿ ಪ್ರಾರಂಭಗೊಂಡಿದೆ. ಆಟಗಾರರ ವಿಳಂಬದಿಂದಾಗಿ ಪಂದ್ಯಾಟ ವಿಳಂಬವಾಗಿದೆ. ಈ ನಿಟ್ಟಿನಲ್ಲಿ ಆಟಗಾರರು ಈ ಹಂತದಿಂದನಾದರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಬಿಗಿಯಾದ ಹಿಡಿತ 14-6 ಪಂದ್ಯಾಟ ಮುಂದುವರಿತಾ ಇದ್ರೆ ಪ್ರಜ್ಜು ನಿರಂತರವಾದ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ 4 ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತಹ ಪ್ರಜ್ಜುವಿನ ದಾಳಿ ಆರಂಭಗೊಳ್ಳುತ್ತಾ ಇದೆ. ಅಂಕ ಬೇಟೆಯಾಡುವ ಎಲ್ಲ ಲಕ್ಷಣಗಳನ್ನು ಪ್ರಜ್ಜು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಯುನೈಟೆಡ್ ಗ್ರೂಪ್ ತಂಡದ ಯುವ ಆಟಗಾರರು ಡಿಫೆನ್ಸ್ ಅನ್ನು ಅಚ್ಚುಕಟ್ಟಾಗಿ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಗಳು ಬಂದು ಒದಗಿರುವಂತಹ ಸಂದರ್ಭದಲ್ಲಿ ಅಂಕ ಗಳಿಕೆಯ ಸಫಲತೆ ಹಾದಿಯನ್ನ ಕೂದಲಳೆಯ ಅಂತರದಲ್ಲಿ ಕಳೆದುಕೊಳ್ತಾ ಮರಳುವಾಗ ಪರ್ಸ್ಯೂಟ್ ಮಾಡುವಂತಹ ಅವಕಾಶಗಳನ್ನು ಕೂಡ ಕೈ ಚೆಲ್ಲಿಕೊಳ್ತಾ ರತನ್ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ರತನ್ ಅಂಕ ಗಳಿಕೆಯೊಂದಿಗೆ ಮರಳುವಾಗ ಅವಳಿ ಅಂಕಗಳು ಮತ್ತೆ 2+2 4 ಪಾಯಿಂಟ್ಸ್ ಅಂಕಣವನ್ನ ಬರಿ ಮಾಡಿದ್ ಬಿಟ್ಟಂತಹ ಆಟಗಾರ ರತನ್ ಎದುರಾಳಿ ತಂಡದ ದಯವಿಟ್ಟು ಅಂಕಣವನ್ನೇ ಬರಿದು ಮಾಡಿದ್ ಬಿಟ್ಟಂತಹ ಆಟಗಾರ. ಫುಡ್ ಕಮಿಟಿಯ ಎಲ್ಲ ಸದಸ್ಯರು ಶಾಲೆಯ ಮುಂಭಾಗಕ್ಕೆ ಹೋಗಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಫುಡ್ ಕಮಿಟಿಯ ಎಲ್ಲ ಸದಸ್ಯರು ಜೊತೆಗೆ ರಸ್ತೆಯ ಬದಿಯಲ್ಲಿರುವ ಎಲ್ಲ ವಾಹನಗಳನ್ನು ದಯವಿಟ್ಟು ತೆಗಿಲೇಬೇಕು. ವಾಹನದ ಮಾಲೀಕರಿಗೆ ಎಚ್ಚರಿಕೆ. ಚೆಕ್ 26 ಪಂದ್ಯಾಟ 27 2 ಪಾಯಿಂಟ್ಸ್. ಓನ್ಲಿ 1 ಪಾಯಿಂಟ್ಸ್. ಪ್ರಜ್ಜು ಮತ್ತೆ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ರೆ ನಿರಂತರ ಅಂಕಗಳ ಗಳಿಕೆಯೊಂದಿಗೆ ಅಂಕಪಟ್ಟಿಯಲ್ಲಿ ಅಂಕಗಳ ಹೆಚ್ಚಳವನ್ನು ಸಾಧಿಸಿಕೊಳ್ತಾ MB ಗ್ರೂಪ್ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ತಮ್ಮನ್ನು ತಾವು ಶ್ರೇಷ್ಠ ಮಟ್ಟದಲ್ಲಿ ಪರಿಚಯಿಸಿಕೊಂಡ್ರೆ ಮಾತ್ರ ಈ ಪಂದ್ಯಾಕೂಟವನ್ನು ಗೆದ್ದುಕೊಳ್ಳಲು ಸಹಕಾರಿಯಾಗ್ತದೆ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ಗೆ. ಯಾವ ದಾಳಿಗಾರರು ಕೂಡ ತಮ್ಮ ತಂಡದ ಪರವಾಗಿ ನಿಲ್ತಾ ಇಲ್ಲ.
ಯಶಸ್ಸು ಸಾಧಿಸಿಕೊಳ್ತಾ ಇಲ್ಲ. ದಾಳಿಗಾರರ ವೈಫಲ್ಯವೇ ಪಂದ್ಯಾಕೂಟದಿಂದ ಹಿನ್ನಡೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಬಹಳ ಮುಖ್ಯ ಕಾರಣವಾಗಿ ಉಳಿತಾ ಇದೆ. ಅಮ್ಮಿ ದಾಳಿಯನ್ನು ಮತ್ತೆ ಚುರುಕಿನ ಮುಖೇನವಾಗಿ ಸಂಘಟಿಸಿಕೊಳ್ಳುತ್ತಾ ಇದ್ರೆ ಬೌನಸ್ಗೆ ಪ್ರಯತ್ನಿಸಿದಂತ ಅಮ್ಮಿ ಬೌನಸ್ ಪ್ಲಸ್ ಪಾಯಿಂಟ್. ಅವಳಿ ಅಂಕಗಳೊಂದಿಗೆ ಮತ್ತೆ ಅಂಕಪಟ್ಟಿಯಲ್ಲಿ ಅಂಕಗಳ ಹೆಚ್ಚಳಿಕೆ. ಸೆಕೆಂಡ್ ಮ್ಯಾನ್ ವಿಭಾಗದಲ್ಲಿ ರತನ್ ಮಾಡಿದಂಥ ಟ್ಯಾಕಲ್ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂತು. ಪಂದ್ಯಾಟ ಅತ್ಯಂತ ನೀರಸವಾಗಿ ಮೂಡಿ ಬರ್ತಾ ಇದೆ, ಏಕಮುಖವಾಗಿ ಸಾಗಿ ಬರ್ತಾ ಇದೆ. 24/7 24/7 24/7ರಲ್ಲಿ ಪಂದ್ಯಾಟ ಮೂಡಿ ಸಾಗಿ ಬರ್ತಾ ಇದೆ. in favor of MB Groups. MB Groups ತುರ್ತು ಸಭೆಯನ್ನು ಕರೆದುಕೊಳ್ಳುತ್ತಾ ಇದೆ. ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದ ಚರ್ಚೆಗಳಾಗ್ತವೆ, ತಮ್ಮ ಮುಂದಿನ ಬೆಳವಣಿಗೆಗೆ ಅಂಕಪಟ್ಟಿಯಲ್ಲಿ ಅಂಕಗಳ ಹೆಚ್ಚಳಿಕೆಯನ್ನು ಯಾವ ರೀತಿಯಲ್ಲಿ ಸಾಧಿಸಿಕೊಳ್ಳಬಹುದಾಗ್ತದೆ, ಬದಲಿ ಆಟಗಾರರಿಗೆ ಅವಕಾಶವನ್ನು ಯಾವ ರೀತಿಯಲ್ಲಿ ನೀಡಬೇಕು ಎಂಬ ಚರ್ಚೆಗಳೊಂದಿಗೆ ಶಿವಂ ಪಾಂಡೆ ಮಾಲೀಕತ್ವದ ಯುನೈಟೆಡ್ ಸ್ಪೋರ್ಟ್ಸ್ ಒಂದೆಡೆಯಾದರೆ ರಾಜು ಸಿಜೆ ಮಾಲೀಕತ್ವದ MB ಗ್ರೂಪ್ಸ್ ಇನ್ನೊಂದೆಡೆ. ಕೂಟದಲ್ಲಿ ಪ್ರಬಲ ಪ್ರತಿಸ್ಪರ್ಧೆಯನ್ನೊಡ್ಡಬಲ್ಲ ಒಂದು ತಂಡಗಳಲ್ಲಿ MB ಗ್ರೂಪ್ಸ್ ಕೂಡ ಒಂದು. ಕೊನೆಯ 5 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಿರುವ ಸ್ಪಷ್ಟ ಸೂಚನೆಯನ್ನು ತೀರ್ಪುಗಾರರು ರವಾನಿಸಿಕೊಂಡವರಿದ್ದಾರೆ. ಅವಳಿ ಅಂಕಗಳ ಗಳಿಕೆ. ಟೈಮ್ ಔಟ್. ತುರ್ತು ಸಭೆಯನ್ನು ಕರೆದುಕೊಳ್ಳುತ್ತಾ ಇದೆ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್. 10-24 10-24ರಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. MB ಗ್ರೂಪ್ ಪರವಾಗಿ ಪಂದ್ಯಾಟ ನಿಂತುಕೊಳ್ತಾ ಇದ್ರೆ ಈ ಪಂದ್ಯಾಟವನ್ನು ಇಲ್ಲಿಂದ ಬದಲಿಸುವುದು ಬಹಳಷ್ಟು ಕಷ್ಟ. ಆದರೆ ಒಬ್ಬ ಆಟಗಾರ ಮನಸ್ಸು ಮಾಡಿದ್ರೆ ಇಡೀ ಪಂದ್ಯಾಟದ ಚಿತ್ರಣವನ್ನು ಬದಲಿಸುವಂತಹ ಎಲ್ಲ ಸಾಮರ್ಥ್ಯವನ್ನು ಹಿತ್ತಂಡಗಳಲ್ಲೂ ಕೂಡ ಆಟಗಾರರು ಹೊಂದಿದ್ದಾರೆ. ಪ್ರಜ್ಜು ದಾಳಿಯನ್ನು ಸಂಘಟಿಸಿಕೊಂಡಂತ ಆಟಗಾರ ಮೀನಿನಂತೆ ತಪ್ಪಿಸಿಕೊಳ್ಳಬಲ್ಲಂತ ಆಟಗಾರ ಪ್ರಜ್ಜು. ಕೊನೆಯ 4 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಕೊನೆಯ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷಗಳ ಕಾಲಾವಧಿ ಬಾಕಿ ಉಳಿದುಕೊಂಡಿರುವಂತೆ ಸಂಪೂರ್ಣ ಮೇಲ್ಗನೆ ಸಾಧಿಸಿಕೊಳ್ತಾ ಇದೆ. ಅವಳಿ ಅಂಕಗಳ ಗಳಿಕೆಯೊಂದಿಗೆ ಪ್ರಜ್ಜು ಮಾಡಿದಂತಹ ಟ್ಯಾಕಲ್ ಕೂಡ ವೇಸ್ಟ್ ಆಗ್ತಾ ಇದೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ TD ರಾಜೇಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದಾವೆ. ಲಾಸ್ಟ್ 3 ಮಿನಿಟ್ಸ್.
ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತೆ ದಾಳಿಯನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸುವಂತಹ ಅವಕಾಶ ಇದೆ. ಹಮ್ಮಿಯನ್ನು ಬಲಿ ಪಡೆದುಕೊಳ್ಳುತ್ತಾ ಕೇವಲ ಅವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತೆ ರತನ್ ಹೆಗಲ ಮೇಲೆ ಜವಾಬ್ದಾರಿಯನ್ನು ಹೊರಿಸಲಾಗ್ತಾ ಇದೆ. ಅನುಭವಿ ಆಟಗಾರ ರತನ್ ಈ ಹಂತದಲ್ಲಿ ಯಾವ ರೀತಿಯಾಗಿ ತಮ್ಮನ್ನು ತಾವು ಪ್ರದರ್ಶಿಸಿಕೊಳ್ತಾರೆ? ಕೊನೆಯ 2 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇರುವ ಸ್ಪಷ್ಟ ಸೂಚನೆಯನ್ನ ತೀರ್ಪುಗಾರರು ರವಾನಿಸಿಕೊಂಡವರಿದ್ದಾರೆ. (25-13) ಪಂದ್ಯಾಟ. ಅವಳಿ ಆಟಗಾರರು ಮಾತ್ರ ಬಾಕಿ ಉಳಿಕೊಂಡಿರುವಂತೆ ದೇವು ಮತ್ತೆ ದಾಳಿಯನ್ನು ಸಂಘಟಿಸಿ ಅಂಕ ಗಳಿಕೆಯೊಂದಿಗೆ ಮರಳುವಾಗ ಏಕಮಾತ್ರ ಆಟಗಾರ ರತನ್ ಬಾಕಿ ಉಳಿದುಕೊಂಡಿರುವಂತೆ ರತನ್ ಥರ್ಡ್ ರೈ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಅಂಕ ಗಳಿಸಲೇಬೇಕಾದ ಒತ್ತಡದೊಂದಿಗೆ ರತನ್ ತಮ್ಮನ್ನು ತಾವು ಪರಿಚಯಿಸಿಕೊಳ್ಳುವಂತ ಸಂದರ್ಭ. SDMನ ಸೀನಿಯರ್ ಆಟಗಾರ, ಸಾಕಷ್ಟು ರಾಜ್ಯ ರಾಷ್ಟ್ರ ಮಟ್ಟಗಳನ್ನು ಆಡಿ ಪ್ರಶಸ್ತಿಯನ್ನು ಗೆದ್ದಂತ ಅನುಭವ ಇರುವಂತ ಆಟಗಾರ. 1+2 3 ಪಾಯಿಂಟ್ಸ್. ಆದರೆ ರತನ್ ಬೋನಸ್ ಅನ್ನು ಸಂಪನ್ನಗೊಳಿಸಿಕೊಳ್ಳುತ್ತಾ 26-17 17-26 ಪಂದ್ಯಾಟ. 17-26 18-26 18-26 ಇನ್ ಫೇವರ್ ಆಫ್ ಎಂಬಿ ಗ್ರೂಪ್ಸ್. ತುರ್ತು ಸಭೆಯನ್ನು ಕರೆದುಕೊಳ್ತಾ ಇದೆ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್. ತುರ್ತು ಸಭೆಯನ್ನು ಕರೆದುಕೊಳ್ತಾ ಇದೆ. 18-26 26-18 ಪಂದ್ಯಾಟ ಮುಂದುವರಿತಾ ಇರುವಾಗ ಈ ಮುಂದಿನ ಪಂದ್ಯಾಟಕ್ಕಾಗಿ ಅಂತಿಮ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದೇವೆ. ಫಾರ್ಮರ್ಸ್ ಗ್ರೂಪ್ ಬಾಳೆ ಗ್ರಾಮ ವಿರುದ್ಧವಾಗಿ ಸಿಂಹನಗದ್ದೆ ಲಯನ್ಸ್. ಹೈತಂಡಗಳಿಗೂ ಕೂಡ ಅಂಕಣದ ಒಳಪ್ರವೇಶತೆಯನ್ನು ಕಂಡುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಂದ್ಯಾಟ ಮುಗಿತಾ ಇದೆ. ಆದಷ್ಟು ಬೇಗ 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 ಅಂಕಣದ ಒಳಪ್ರವೇಶತೆಯನ್ನು ಕಂಡುಕೊಳ್ಳಿ. ಮತ್ತೆ ದೇವು ಬೋನಸ್ಗೆ ಪ್ರಯತ್ನವನ್ನು ಸಾಗಿಸಿಕೊಳ್ಳುವಂತಹ ಎಲ್ಲ ಮತ್ತೆ ಅಂಕಗಳ ಬೇಟೆ ನಿರಂತರವಾಗಿ ಸಾಗಿ ಬರ್ತಾ ಇದೆ. 19-26 ಪಂದ್ಯಾಟ ಮುಂದುವರಿತಾ ಇದೆ. ಸಮಯವನ್ನು ಕೊಲ್ಲುವಂತಹ ಪ್ರಯತ್ನ ನಡೀತಾ ಇದೆ. ಸಮಯವನ್ನು ಕೊಲ್ಲುವುದೆಂದರೆ ಇದೆ ಪಂದ್ಯಾಟ ಮುಕ್ತಾಯಗೊಳ್ಳುತ್ತಾ ಇದೆ. ಈ ಮುಖೇನವಾಗಿ ಎಂಬಿ ಗ್ರೂಪ್ ಈ ಪಂದ್ಯಾಕೂಟವನ್ನು ಗೆದ್ದುಕೊಳ್ತಾ ಇದೆ. ಈ ಪಂದ್ಯಾಟ